ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೇಣುಕಾದೇವಿ. ನಾವು ಇವತ್ತು ರಥಸಪ್ತಮಿಯ ವಿಶೇಷವನ್ನು ತಿಳಿಯೋಕ್ಕೆ ಹೊರಟಿದ್ದೇವೆ. ನಮ್ಮ ಕಣ್ಣಿಗೆ ಕಾಣುವ ಭಗವಂತ ಸೂರ್ಯನಾರಾಯಣ. ರಥಸಪ್ತಮಿಯ ಬಗ್ಗೆ ತಿಳಿಯುವ ಸಣ್ಣ ಪ್ರಯತ್ನ. ತ್ರಿಮೂರ್ತಿಗಳಾಗಿ ಬ್ರಹ್ಮ ಸರಸ್ವತಿಯಾಗಿ ಸೃಷ್ಟಿಯ ಕಾರ್ಯವನ್ನು, ವಿಷ್ಣು ಲಕ್ಷ್ಮಿಯಾಗಿ ಸ್ಥಿತಿಯ ಕಾರ್ಯವನ್ನು, ಶಿವ ಪಾರ್ವತಿಯಾಗಿ ಲಯ ಕಾರ್ಯವನ್ನು ನಡೆಸುತ್ತಾ ಬಂದಿದ್ದಾರೆ. ನಮ್ಮ ಹಿರಿಯರು ತ್ರಿಕಾಲ ಸಂಧ್ಯಾ ವಂದನೆಯನ್ನು ಮಾಡುತ್ತಿದ್ದುದು ವಾಡಿಕೆ. ಸೂರ್ಯನಿಗೆ ಅರ್ಘ್ಯವನ್ನು ಕೊಡುತ್ತಿದ್ದರು. ಸೂರ್ಯ ಮಂತ್ರವನ್ನು ಪಠಣೆ ಮಾಡುವುದರಿಂದ 72 ನರನಾಡಿಗಳು ಚೈತನ್ಯಗೊಳ್ಳುತ್ತವೆ. ಸೂರ್ಯನಲ್ಲಿ ಚಿತ್ಶಕ್ತಿಯಾಗಿ ಲಲಿತಾ ತ್ರಿಪುರ ಸುಂದರಿ ಇದ್ದಾಳೆ. ಸೂರ್ಯ ರಶ್ಮಿಯಿಂದ 84 ಲಕ್ಷ ಜೀವರಾಶಿಗಳಿಗೆ ಶಕ್ತಿ ತುಂಬುತ್ತಿದ್ದಾಳೆ. ಎಲ್ಲರಿಗೂ ಆಹಾರವನ್ನು ಒದಗಿಸಿಕೊಡುತ್ತಿದ್ದಾಳೆ. ವಿಷ್ಣುವಿನ ರೂಪದಲ್ಲಿ ವಿಶ್ವವನ್ನೆಲ್ಲ ಪಾಲಿಸುತ್ತಿದ್ದಾಳೆ. ಪವಿತ್ರ ಉತ್ತರಾಯಣ ಮಾಘಮಾಸ ಶುದ್ಧ ಸಪ್ತಮಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನು ಮಾಡುತ್ತಾರೆ. ಸಪ್ತ ಅಶ್ವಾರೂಢನಾದ ನಾರಾಯಣನು ಅಂದಿನ ದಿನ ವಿಶೇಷವಾದ ಶಕ್ತಿಯನ್ನು ತುಂಬಿರುತ್ತಾನೆ. ನಮ್ಮ ಶರೀರವೇ ಒಂದು ರಥ. ಅದರಲ್ಲಿರುವ ಆತ್ಮವೇ ಸೂರ್ಯ. ರಥಕ್ಕೆ ಒಂದು ಚಕ್ರ, ಅದು ಜ್ಞಾನ. ಸಪ್ತ ಅಶ್ವಗಳು ಆಕಾಶ, ವಾಯು, ಅಗ್ನಿ, ಜ್ವಲ, ಜಲ, ಪೃಥ್ವಿ, ಚಿತ್ತ, ಬುದ್ಧಿ. ರಥಕ್ಕೆ ಸಾರಥಿ ಅರುಣ. ಅವನು ಗರುಡನಿಗೆ ಅಣ್ಣ. ರಥಸಪ್ತಮಿಯ ದಿನ ಅರುಣೋದಯದಲ್ಲಿ ಎಕ್ಕದ 7 ಎಲೆಗಳನ್ನು ತಂದು ತಲೆಯ ಮೇಲೆ 1, ಭುಜಗಳ ಮೇಲೆ 2, ಹಸ್ತಗಳ ಮೇಲೆ 2, ಪಾದಗಳ ಮೇಲೆ 2 ಇಟ್ಟು ಸ್ನಾನ ಮಾಡುವುದರಿಂದ ನಮ್ಮ 7 ಜನ್ಮದ ಪಾಪಗಳು ಹರಿಸುತ್ತದೆ. ಮತ್ತು ಮಣ್ಣಿನ ದೀಪದಲ್ಲಿ ತುಪ್ಪವನ್ನು ಹಾಕಿ ಧೂಪವನ್ನು ಬೆಳಗಬೇಕು. ಮತ್ತು ಗೋಧಿಯ ಪಾಯಸವನ್ನು ಮಾಡಿ ನೈವೇದ್ಯವನ್ನು ಇಡಬೇಕು.